ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಟು ಪಾಕ ಪರಂಪರೆ ಚಾನಲ್. ಇವತ್ತು ನಾವು ಮೃದುವಾದ ತೆಂಗಿನಕಾಯಿ ಹೋಳಿಗೆನ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ ರೀ. ನೋಡಿರಿ ಎಷ್ಟು ಸಾಫ್ಟ್ ಆಗ್ಯಾವ್ರಿ. ಬರ್ರಿ ಹೇಗೆ ಮಾಡೋದು ನೋಡೋಣ. ಹೋಳಿಗೆ ಮಾಡಕ್ಕೆ ರೀ ಫಸ್ಟ್ ನಾನು ಹೋಳಿಗೆ ಹಿಟ್ಟು ತೊಗೊಂಡೇನಿ ರೀ. ಕಟ್ ಮಾಡ್ಕೊಂಡಿರೋ ಕಾಯಿ, ಬೆಲ್ಲ, ಚಿರೋಟಿ ರವೆ, ಗಸಗಸೆ, ಏಲಕ್ಕಿ, ಲವಂಗ, ಸ್ವಲ್ಪ ತುಪ್ಪ ತೊಗೊಂಡೇನಿ ರೀ. ಇವಾಗ ನಾವೇನು ಮಾಡೋಣ ಅಂದರೆ ಹಿಟ್ಟು ನಾದ್ಕೊಳ್ಳೋಣ ರೀ. ಇದಕ್ಕೆ ನಾನು 2 ಬೌಲ್ ಹೋಳಿಗೆ ಹಿಟ್ಟು ತೊಗೊಂಡೇನಿ ರೀ. ಬೇಕಾದ್ರೆ ನೀವು ಚಪಾತಿ ಹಿಟ್ಟು ತೊಗೋಬೋದು ರೀ. ಸ್ವಲ್ಪ ಉಪ್ಪು ಹಾಕ್ಕೊಂಡೇನಿ ರೀ. ಸ್ವಲ್ಪ ನೀರು ಹಾಕ್ಕೊಂಡು ನಾವು ಇದನ್ನು ಹಿಟ್ಟು ಕಲಿಸ್ಕೊಳ್ಳೋಣ ರೀ. ನೋಡಿರಿ ನಿಧಾನಕ್ಕೆ ಹಿಟ್ಟು ಕಲಿಸ್ಕೊಳ್ರಿ. ಇದು ಚಪಾತಿ ಹಿಟ್ಟಿನ ಥರ ಗಟ್ಟಿಯಾಗಿ ಕಲಿಸ್ಕೋಬೇಡ್ರಿ. ಮೆತ್ತಗೆ ಇರ್ಬೇಕು ರೀ ಹೋಳ್ಗೆ. ಹಿಟ್ಟು ಎಷ್ಟು ಮೆತ್ತಗೆ ಇರುತ್ತಲ್ಲ ಅಷ್ಟು ಸಾಫ್ಟಾಗಿ ಹೋಳ್ಗೆ ಬರ್ತಾವೆ ರೀ. ನೋಡಿರಿ ಹಿಟ್ಟು ಕಲಿಸ್ಕೊಂಡೇವ್ರಿ. ಒಂದು 20 ನಿಮಿಷ ನೆನೆಯಕ್ಕೆ ಬಿಡ್ತೀನಿ ರೀ ಇದನ್ನು. ಇವಾಗ ಹೂರಣ ರೆಡಿ ಮಾಡ್ಕೊಳ್ಳೋಣ ರೀ. ಹೂರಣ ರೆಡಿ ಮಾಡ್ಕೊಳ್ಳೋಕೆ ತೆಂಗಿನಕಾಯಿ ಕಟ್ ಮಾಡಿ ಇಟ್ಕೊಂಡೇನಿ ರೀ. 2 ತೆಂಗಿನಕಾಯಿ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಆಮೇಲೆ ಇದಕ್ಕೆ ಬೆಲ್ಲ ಹಾಕತ್ತೇನೆ ರೀ. ನೋಡಿರಿ 2 ತೆಂಗಿನಕಾಯಿಗೆ ನಾನು ಒಂದು 50 ಗ್ರಾಮ್ ಆಗುವಷ್ಟು ಬೆಲ್ಲ ತೊಗೊಂಡೇನಿ ರೀ. ಇವಾಗ ಇದನ್ನು ರುಬ್ಕೋತೇನೆ ರೀ. ರುಬ್ಬೋವಾಗ ಏಲಕ್ಕಿ ಹಾಕಿ ರುಬ್ಬಿದೇನೆ ರೀ. ನೋಡಿರಿ ಇವಾಗ ರುಬ್ಬಿರೋ ಮಿಶ್ರಣನ ನಾನೊಂದು ಬಾಳಿಗೆಗೆ ಹಾಕೋತೇನೆ ರೀ. ಇದಕ್ಕೆ ಏನು ಮಾಡೋಣ, ಸ್ವಲ್ಪ ಚಿರೋಟಿ ರವೆ ಹಾಕ್ಕೊಂಡೇನಿ ರೀ. ಉಪ್ಪಿಟ್ಟು ಮಾಡೋ ರವೆ ಹಾಕ್ಕೊಂಡೇನಿ ರೀ. ಸ್ವಲ್ಪ ತುಪ್ಪ ಹಾಕೋತೇನೆ ರೀ. ಹಾಕ್ಕೊಂಡು ನಿಧಾನಕ್ಕೆ ಫ್ರೈ ಮಾಡಿರಿ. ಕೆಂಪಗೆ ಆಗೋವರೆಗೂ ನೀವು ಇದನ್ನು ಫ್ರೈ ಮಾಡ್ಕೋಬೇಕು ರೀ. ಫ್ಲೇಮ್ ಕಮ್ಮಿ ಇಟ್ಕೊರಿ, ಇಲ್ಲ ಹೊತ್ತು ಬಿಡ್ತೈತೆ ರೀ. ನೋಡಿರಿ ಎಷ್ಟು ಹೆಂಗೆ ಹುರಿಬೇಕಂದ್ರೆ ಈ ಥರ ಉಂಡೆ ಬರ್ಬೇಕು ರೀ. ಆ ಹದಕ್ಕೆ ಬರ್ಬೇಕು ನೋಡಿರಿ. ಹಂಗೆ ನಿಧಾನಕ್ಕೆ ಹುರಿರಿ ಅದನ್ನು ಕೆಂಪಗೆ ಆಗೋವರೆಗೂ. ಈಗ ನೋಡಿರಿ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಆರೈತೆ ರೀ. ಇದು ಉಂಡೆ ಮಾಡಿಡ್ತೇನೆ ರೀ. ನೋಡಿರಿ 2 ತೆಂಗಿನಕಾಯಿಗೆ ಒಂದು 10 ಹೋಳಿಗೆ ಆಗ್ತಾವ್ರಿ. ಈ ಥರ ಉಂಡೆ ಮಾಡಿ ಇಟ್ಕೊಳ್ಳೋದ್ರಿಂದ ನಿಮಗೂ ಹೋಳ್ಗೆ ಮಾಡೋಕ್ಕೆ ಭಾಳ ಈಸಿ ಆಗ್ತೈತೆ ರೀ. ಸ್ವಲ್ಪ ಎಣ್ಣೆ ತೊಗೊಂಡೇನಿ ರೀ. ಇದ್ರೊಳಗೆ ಏನು ಮಾಡ್ತೀನಿ, ಗಸಗಸೆ ಹಾಕ್ತೀನಿ ರೀ. ಗಸಗಸೆ ಹಾಕೋದ್ರಿಂದ ಫ್ಲೇವರ್ ಭಾರಿ ಚೆನ್ನಾಗಿ ಬರ್ತೈತೆ ರೀ. ಆಮೇಲೆ ಕಲಸಿಟ್ಟಿರೋ ಹೋಳಿಗೆ ಹಿಟ್ಟು ತೊಗೊಂಡೇನಿ ರೀ. ನೆಂದೈತೆ ರೀ ಇವಾಗಿದ್ದು ಹಿಟ್ಟು. ಇವಾಗ ಏನು ಮಾಡೋಣ ಅಂದ್ರೆ ಸ್ವಲ್ಪ ಎಣ್ಣೆ ಹಚ್ಚಿ ಹಿಟ್ಟು ನಾದ್ಕೊಳ್ಳೋಣ ರೀ. ನೋಡಿರಿ ಈ ಥರ ಹಿಟ್ಟು ನಾದ್ಕೊಳ್ರಿ. ಸಾಫ್ಟಾಗಿ ಬರ್ತಾವ್ರಿ. ನೀವು ಬೇಕಾದ್ರೆ ಚಪಾತಿ ಹಿಟ್ಟು ಯೂಸ್ ಮಾಡ್ಕೋಬೋದು ರೀ. ಹೋಳಿಗೆ ಹಿಟ್ಟು ನಿಮ್ಮ ಕಡೆ ಸಿಗಲಿಲ್ಲ ಅಂದ್ರೆ ನೋಡಿರಿ ಈ ಥರ ಸಣ್ಣ ಸಣ್ಣ ಉಂಡೆ ಮಾಡಿ ಇಟ್ಕೋತೇನೆ ರೀ. ಇದಕ್ಕೆ ಏನು ಮಾಡೋಣ ಅಂದ್ರೆ ಮಿಶ್ರಣನ ತುಂಬ್ಕೊಳ್ಳೋಣ ರೀ. ಕಾಯಿ ಹೂರಣ ನೋಡಿರಿ ಈ ಥರ ನಿಧಾನಕ್ಕೆ ತುಂಬ್ಕೊರಿ. ಇದನ್ನ ಏನು ಮಾಡೋಣ ಅಂದ್ರೆ ಒಂದು ಸ್ವಲ್ಪ ಎಣ್ಣೆಯೊಳಗೆ ಎದ್ಕೊಂಡು ನಾವಿವಾಗ ಹೋಳಿಗೆ ಲಟ್ಸೋಣ ರೀ. ನಾನೇನು ಮಾಡೀನಂದ್ರೆ ಬಾಳೆ ಎಲೆ ಸಿಗಲಿಲ್ಲ ರೀ. ಹಿಂಗಾಗಿ ಏನು ಮಾಡೀನಿ, ಪ್ಲಾಸ್ಟಿಕ್ ಪೇಪರ್ ತೊಗೊಂಡೇನಿ ರೀ. ನೋಡಿರಿ ಈ ಥರ ಕೈಲೇನ ಪ್ರೆಸ್ ಮಾಡತ್ತೇನೆ ರೀ. ನೋಡಿರಿ ಎಷ್ಟು ಚೆನ್ನಾಗಿ ಹೋಳಿಗೆ ಆಗತ್ತವ್ರಿ. ನೋಡಿರಿ ಯಾವಾಗಿದ್ರೂ ಹೋಳಿಗೆ ಹಿಂಗೆ ನೀಟಾಗಿ ಬರ್ಬೇಕಂದ್ರೆ ಹೋಳಿಗೆ ಹಿಟ್ಟು ಕಲಿಸ್ಕೊಂಡಿರೋದು ಮತ್ತು ಅದಕ್ಕೆ ಹಾಕ್ಕೊಂಡಿರೋ ಹೂರಣ ಎರಡೂ ಒಂದೇ ಹದದೊಳಗಿರ್ಬೇಕು ರೀ. ಒಂದು ಹೂರಣ ಗಟ್ಟಿಯಾಗಿ ಹೋಳಿಗೆ ಹಿಟ್ಟು ಮೆತ್ತಗಾದರೂ ಹೋಳಿಗೆ ಹರಿತಾವ್ರಿ. ಹೀಗಾಗಿ ಹೋಳಿಗೆ ಮಾಡೋಕ್ಕಿಂತ ಮುಂಚೆ ನೀವು ಯಾವಾಗಿದ್ರೂ ಹೂರಣ ಮತ್ತು ಹೋಳಿಗೆ ಹಿಟ್ಟಿಂದು ಕನ್ಸಿಸ್ಟೆನ್ಸಿ ಎರಡೂ ಸೇಮ್ ಅದಾವಿಲ್ಲೋ ಚೆಕ್ ಮಾಡ್ಕೋಬೇಕ್ರಿ. ಅಂದ್ರೆ ಹೋಳಿಗೆ ಕರೆಕ್ಟಾಗಿ ಬರ್ತಾವ್ರಿ. ಸ್ವಲ್ಪ ಎಣ್ಣೆ ಹಾಕೋತೇನೆ ರೀ. ಎಣ್ಣೆ ಹಾಕ್ಕೊಂಡು 2 ಕಡೆ ಬೇಯಿಸ್ಕೋತೇನೆ ರೀ ಅದನ್ನು. ನೋಡಿರಿ ಎಷ್ಟು ಸಾಫ್ಟಾಗಿ ಬರ್ತಾವೆ. ಗಸಗಸೆ ಹಾಕೇನಿ ರೀ ಎಣ್ಣೆಯೊಳಗೆ. ಹಿಂಗಾಗಿ ಗಸಗಸೆ ಫ್ಲೇವರ್ ಭಾರಿ ಚೆನ್ನಾಗಿ ಬರ್ತೈತೆ ರೀ. ಭಾರಿ ಮೃದುವಾಗಿ ಹತ್ತಾವ್ರಿ ಇವು ಹೋಳ್ಗೆ. ಟ್ರೈ ಮಾಡಿರಿ ನೀವು ಕಾಯಿ ಹೋಳ್ಗೆ. ನೋಡಿರಿ ಹದ ಕರೆಕ್ಟಾಗಿ ಬಂತಂದ್ರೆ ನೋಡಿರಿ ಹೋಳ್ಗೆ ಯಾವ ಥರ ಉಬ್ಕೊಳ್ಳುತ್ತಂದ್ರೆ ನೋಡಿರಿ ಎಷ್ಟು ಚೆನ್ನಾಗಿ ಕಾಣತೈತೆ ಹೋಳ್ಗೆ. ನಿಮಗೂ ಇದೇ ಥರ ಗರಿ ಗರಿಯಾದ ಮೃದುವಾಗಿರೋ ಹೋಳ್ಗೆ ಬೇಕಂದ್ರೆ ಈ ರೆಸಿಪಿ ಟ್ರೈ ಮಾಡಿರಿ, ಟೇಸ್ಟ್ ಮಾಡಿರಿ. ಇಷ್ಟ ಆದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.